ಹೆಚ್ಚಾಗುತ್ತಾ ಪೆಟ್ರೋಲ್ ಡೀಸೆಲ್ ರೇಟು ಲೀಟರ್ಗೆ 25ರಿಂದ 28 ರೂಪಾಯಿವರೆಗೆ ಏರಿಕೆನ ಹಾಗಾದ್ರೆ ಇದು ಬರೀ ವದಂತಿ. ಇನ್ನು ಹಾಗಾದ್ರೆ ಇಲ್ಲಿ ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗುತ್ತಾ ಹಾಗಾದ್ರೆ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು 1 ಲೀಟರ್ಗೆ 25ರಿಂದ 28 ರೂಪಾಯಿವರೆಗೂ ಏರಿಕೆ ಆಗುತ್ತಾ? ಹಾಗಾದ್ರೆ ಇದು ಬರೀ ವದಂತಿನ ಅನ್ನೋದು ಈಗ ಪ್ರಶ್ನೆ. ಮೊದಲ ಹಂತದಲ್ಲಿ ಲೀಟರ್ಗೆ 4ರಿಂದ 5 ರೂಪಾಯಿ ಏರಿಕೆ ಆಗಿತ್ತು. ಏಕಾಏಕಿ ಏರಿಕೆಯ ಬದಲು ಹಂತವಾಗಿ ಏರಿಕೆ ಸಾಧ್ಯತೆ ಇದೆ. ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ತಪ್ಪಿಸೋದಕ್ಕೆ ಹಂತವಾಗಿ ಪರಿಷ್ಕರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಲೀಟರ್ಗೆ 2ರಿಂದ 3 ರೂಪಾಯಿ ಏರಿಕೆ ಕೆಲ ದಿನಗಳ ಬಳಿಕ ಮತ್ತೆ ಏರಿಕೆ ಆಗುತ್ತಾ ಹಾಗಾದ್ರೆ? ಇನ್ನು LPG ಸಿಲಿಂಡರ್ ದರದಲ್ಲೂ ಕೂಡ 40ರಿಂದ 50 ರೂಪಾಯಿ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಹಾಗಾದ್ರೆ ಬೆಲೆ ಏರಿಕೆಗೆ ಕಾರಣ ಏನ್ ಹಾಗಾದ್ರೆ? ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ವಿಪರೀತವಾಗಿ ಈಗ ಏರಿಕೆ ಆಗಿರುವಂತದ್ದು. ಇನ್ನೊಂದು ಕಡೆ ಬ್ಯಾರೆಲ್ಗೆ $105ರಿಂದ $125 ವರೆಗೆ ಕಚ್ಚಾ ತೈಲ ದರ ಏರಿಕೆ ಆಗಿದೆ. ಇನ್ನು ದೇಶೀಯ ತೈಲ ಕಂಪನಿಗಳಿಗೂ ಕೂಡ ಪ್ರತಿದಿನವೂ ಕೂಡ ಭಾರಿ ನಷ್ಟ ಉಂಟಾಗ್ತಾ ಇದೆ. ಪ್ರತಿದಿನ ನಾವು ಸುಮಾರು 1,000 ಕೋಟಿ ರೂಪಾಯಿ ನಷ್ಟ ಉಂಟಾಗ್ತಾ ಇದೆ. ಇನ್ನು ಸರ್ಕಾರಿ ತೈಲ ಕಂಪನಿ ಇಂಡಿಯನ್ ಆಯಿಲ್, BPCL, HPCLಗೆ ನಷ್ಟ ಉಂಟಾಗ್ತಾ ಇದೆ. ಇನ್ನು ಒಂದ್ ಕಡೆ ಈಗ ನೋಡ್ತಾ ಇರ್ಬೋದು, ಶೀಘ್ರದಲ್ಲಿಯೇ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಈ ಹಿಂದೆಯೂ ಕೂಡ ಸಿಕ್ಕಾಪಟ್ಟೆ ಆಟೋ ಆಗಿರಲಿ, ಆಟೋಗಳಾಗಿರಲಿ ಸಿಕ್ಕಾಪಟ್ಟೆ LPG ಗ್ಯಾಸ್ಗೋಸ್ಕರ ಆಗಿರಲಿ, ಪೆಟ್ರೋಲ್ ಡೀಸೆಲ್ಗೋಸ್ಕರ ತುಂಬಾನೇ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಲೀಟರ್ಗೆ 25ರಿಂದ 28 ರೂಪಾಯಿವರೆಗೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ಹಾಗಾದ್ರೆ ಇನ್ನು ಇದು ಬರೀ ವದಂತಿನ ಹಾಗಾದ್ರೆ ಮಾಡ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ.